ಇವತ್ತು ನಮ್ಮ ಕ್ಲಾಸ್ ಅಲ್ಲಿ ಗೆಸ್ಟ್ ಲೆಕ್ಚರ್ ಇತ್ತು, ಹಾಗಾಗಿ ನಾನೇ ಎಲ್ಲರನ್ನ ವೆಲ್ಕಮ್ ಮಾಡಿದೆ. ಸೆಷನ್ ಚೆನ್ನಾಗಿತ್ತು. ಮತ್ತೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಗೆಸ್ಟ್ ಗೆ ಒಂದು ಪಾಟ್ ಅನ್ನ ಕೊಟ್ವಿ. ಟಾಪಿಕ್ ಬಂದ್ಬಿಟ್ಟು ಡಿಜಿಟಲ್ ಅಪ್ಲಿಕೇಶನ್ಸ್ ಇನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ. ಅದೇ ರೀತಿಯಾಗಿ AI ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಈ ಪ್ರೋಗ್ರಾಮ್ ಗಿಂತ ಮುಂಚೆ ಬೆಳಗ್ಗೆ ಗಣೇಶನ ಆಶೀರ್ವಾದ ತೆಗೆದುಕೊಂಡು ಬೆಳಗ್ಗೆ ಟಿಫಿನ್ ಗೆ ಅವಲಕ್ಕಿ ಮಾಡಿದ್ರು. ಟಿಫಿನ್ ತಿಂದುಕೊಂಡು ಡಿಪಾರ್ಟ್ಮೆಂಟ್ ಕಡೆಗೆ ಹೋದೆ. ಹಾಗಿದ್ಮೇಲೆ ನೀವು ಕೂಡ ರೆಡಿ ಇದ್ದೀರಾ ಗೆಸ್ಟ್ ಲೆಕ್ಚರ್ ನೋಡಕ್ಕೆ? ಹಾಗಾದ್ರೆ ಬನ್ನಿ ಹೋಗೋಣ. ಮೊದಲಿಗೆ ಈ ಪ್ರೋಗ್ರಾಮ್ ಬಗ್ಗೆ ನಮ್ಮ ಫ್ರೆಂಡ್ ಜೊತೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಇತ್ತು. ಹಾಗಾಗಿ ಮೇಡಮ್ ನಮಗೆ ಒಂದು ಟಾಪಿಕ್ ಕೊಟ್ಟಿದ್ದು ಡಿಸ್ಕಷನ್ ಮಾಡ್ಲಿಕ್ಕೆ, ಯಾವ್ದಂದ್ರೆ IIM ಯೂನಿವರ್ಸಿಟೀಸ್ ವರ್ಸಸ್ ನಾರ್ಮಲ್ ಯೂನಿವರ್ಸಿಟೀಸ್ ಅಂತ. ಹಾಗಾಗಿ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ನಂತರವೇ ಗೆಸ್ಟ್ ಲೆಕ್ಚರ್ ಕೂಡ ಚಾಲು ಆಯ್ತು. ಈ ಲೆಕ್ಚರ್ ನಮ್ಗೆ ಏನ್ ತಿಳ್ಕೊಂಡ್ವಿ ಅಂದ್ರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ಪ್ರಾಡಕ್ಟ್ ಏನಾದ್ರು ಪ್ರೊಡ್ಯೂಸ್ ಆತಂದ್ರೆ ಅದನ್ನ ಯಾವ ರೀತಿ ಯಾವ ಸ್ಟೇಜ್ ಅಲ್ಲಿ ಅದು ಫೇಸಸ್ ಮುಖಾಂತರ ಹೋಗುತ್ತೆ, ಆ ನಂತರ ಎಂಡ್ ಕನ್ಸ್ಯೂಮರ್ ಗೆ ಯಾವ ರೀತಿ ರೀಚ್ ಆಗುತ್ತೆ. ಸೆಷನ್ ತುಂಬಾ ಯೂಸ್ಫುಲ್ ಆಗಿತ್ತು. ಅದೇ ರೀತಿಯಾಗಿ ತುಂಬಾ ಇಂಟರಾಕ್ಟಿವ್ ಆಗಿತ್ತು. ಆ ನಂತರ ನಮ್ಮ ಸರ್ ನಮ್ಗೊಂದು ಎಕ್ಸಾಂಪಲ್ ಮುಖಾಂತರ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಫೈನಲಿ ಒಂದು ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಫ್ರೆಂಡ್ ಜೊತೆ ಊಟ ಮಾಡ್ಕೊಂಡು ಲೈಬ್ರರಿಗೆ ಹೋಗ್ಲೋ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೆ. ಹಂಗೆ ದಾರಿಲ್ಲ ನನ್ನ ಫ್ರೆಂಡ್ ಸಿಕ್ಕದ ನಂದೀಶ್ ಅಂತ. ಸೊ ಅವನ ಜೊತೆ ಕೆಲವೊಂದು ಅಸೈನ್ಮೆಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹಾಸ್ಟೆಲ್ ಗೆ ಬಂದಾಗ ಈವ್ನಿಂಗ್ ಸ್ನಾಕ್ಸ್ ಗೆ ನೂಡಲ್ಸ್ ಇತ್ತು. ನೂಡಲ್ಸ್ ತಿನ್ಕೊಂಡು ಹೊಸ ರೀಲ್ ಬಗ್ಗೆ ಯೋಚನೆ ಮಾಡ್ತಾ ಒಂದು ಸಾಂಗ್ ಅನ್ನ ಪ್ಲೇ ಮಾಡಿದೆ.